ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಡೈಲಿ ರೊಟೀನ್ ಏನಿದೆ ಅದನ್ನ ಮಾಡಿ ವ್ಲಾಗ್ ಹಾಕಿದ್ದೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು. ಗೈಸ್, ಇವಾಗ ಮಾರ್ನಿಂಗ್ ಎದ್ದವಳೆ ಫ್ರೆಶ್ ಅಪ್ ಆಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಟೆರೆಸಿಗೆ ಬಂದಿದ್ದೀನಿ. ಇವಾಗ ಕೆಳಗೆ ಹೋಗೋಣ. ಅಮ್ಮ ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಓಕೆ, ಅಮ್ಮನೂ ದೀಪಕ್ಕ ಇವತ್ತು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ. ಇಬ್ಬರು ಸೇರ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಏನು ತಿಂಡಿ ಅಮ್ಮ? ಪೂರಿ ಸಾಗು. ಪೂರಿ ಇಲ್ಲಿದೆ, ಆಲ್ರೆಡಿ ತುಂಬ ಪೂರಿ ಮಾಡಾಗಿದೆ. ಇಲ್ಲಿ ಸಾಗು ಇಲ್ಲಿದೆ. ಹಾಂ ಗೈಸ್, ನಾನು ಇವಾಗ ಎದ್ದು ಬಂದರೆ ಬರೋಷ್ಟರಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಿಬಿಟ್ಟಾಗಿದೆ ಆಲ್ರೆಡಿ. ಚೆನ್ನಾಗಿ ಕಾಣ್ತಿದ್ದಾರಲ್ಲ ಇಬ್ರು, ಬೆಳ್ಳು ಕಾಣ್ತಿದ್ದೀರಕ್ಕ. ಅಜ್ಜಿ ನೋಡಿ ಇಲ್ಲಿ ಹೊರಗಡೆ ಕೆಲಸ ಮುಗಿಸ್ಕೊಂಡು ಇವಾಗ ಟೀ ಕುಡಿತಾ ಇದ್ದಾರೆ. ಹಾಂ ಗೈಸ್, ಇವತ್ತು ಶುಕ್ರವಾರ, ಹಾಗಾಗಿ ಅಜ್ಜಿಗೂ ಅಮ್ಮನಿಗೂ ವಾರ. ಅದಕ್ಕೆ ಪೂಜೆ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಶುಕ್ರವಾರ ಇದೇ ಥರ ಪೂಜೆ ಸಾಮಾನು ವಾಶ್ ಮಾಡಿನೇ ಮನೇಲಿ ಪೂಜೆ ಮಾಡೋದು. ಹಾಗಾಗಿ ಅಜ್ಜಿ ಇವಾಗ ಪೂಜೆ ಸಾಮಾನೆಲ್ಲ ತೊಳೆದು ಫ್ಲವರ್ಸ್ ಎಲ್ಲ ಕಟ್ ಮಾಡಿ ತಗೊಂಡು ಹೋಗಿ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡ್ತಾರೆ. ಅಲ್ಲ ಸರ್ಸಮ್ಮ? ಹೌದು. ಅಜ್ಜಿ ನೋಡಿ ಸುಂದರಿ. ಅಯ್ಯೋ. ಓಕೆ, ಇವಾಗಷ್ಟೇ ಬ್ರೇಕ್ಫಾಸ್ಟಿಗೆ ಕೂತ್ಕೊಂಡೆ. ಆವಾಗಲೇ ಹೇಳಿದ್ದೆ ಬ್ರೇಕ್ಫಾಸ್ಟಿಗೆ ಏನಂತ, ಪೂರಿ ಸಾಗು. ನೈಟ್ ಅಮ್ಮನಿಗೆ ಹೇಳಿದೆ ನಾಳೆ ಪೂರಿ ಸಾಗು ಮಾಡಿ ಅಂತ, ಹಾಗಾಗಿ ಅಮ್ಮ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ. ನಮ್ಮ ಶ್ರೇಯಾಂಶ್ ನನಗೆ ಕರ್ಕೊಂಡು ಹೋಗ್ತಾ ಇರೋದು ಕೆಳಗಡೆ. ನಾನು ಬಿದ್ದೋಗ್ತೀನಂತೆ, ಒಬ್ಬಳೇ ನಡ್ಕೊಂಬಂದೆ. ಅದಕ್ಕೆ ಇವನಿಗೆ ಕರ್ಕೊಂಡು ಹೋಗ್ತೀನಿ, ಕೈಗಿಟ್ಕೊಂಡು ನಡಿ ಅಂತ. ನಾನೇ ಒತ್ತಕ್ಕೆ ನಡ್ಕ ಬಿಡುಮ ಸನಿ ಎಂದಿನಿ. ಹಾಂ, ಇವಡೇ ನೋಕಿಟ್ಟು ಬರ್ರಿ. എന്ത്? ബിയു അയ്യോ ഞാൻ പോണം, ഞാൻ താഴെ പോണം. നിങ്ങളെ മേലെ പോയി ഞാൻ താഴേക്ക് പോയിട്ട് വരാം. ബായ്. നിങ്ങൾ വ്യൂ പറഞ്ഞിട്ട് എന്നെ പിടിച്ചതാ, നാ വ്യൂ പറഞ്ഞിട്ട് എന്നെ പിടിച്ചതാ? ಹಲೋ. ಅಜ್ಜಿ ನೋಡಿ ಊಟ ಎಲ್ಲ ಮುಗಿಸಿ ಎಲ್ಲಡ್ಕೆ ಕೂತ್ಕೊಂಡಿದ್ದಾರೆ. ಏನು ಮಾಡ್ತಾ ಇರೋದು ನೀವು ರಾಮಕ್ಕ? ಎಲ್ಲಡ್ಕೆ ನಮ್ಮ ಅಜ್ಜಿ ಏನಿಲ್ಲ ಅಂದ್ರೂ ಇರ್ತಾರೆ, ಎಲ್ಲಡ್ಕೆ ಇಲ್ಲ ಅಂದರೆ ಇರೋದಿಲ್ಲ ಅಲ್ಲ. ಊಟ ಬಿಟ್ಟು ಎಷ್ಟು ದಿನ ಇರ್ತೀರ ನೀವು? ಎಷ್ಟು ದಿನ ಇರ್ಬೋದು ನೀವು? ಒಂದಿನ ಇರ್ತೀರಾ? ಎಲ್ಲಡ್ಕೆ ಬಿಟ್ಟು ಆಗೋದಿಲ್ವಾ? ಆಗಲ್ವಾ? ನಮ್ಮ ಅಜ್ಜಿ ಫೇವ್ರೇಟ್ ಎಲ್ಲರಿಗೆ. ಇವಾಗ ಊಟ ಕೂತಿದ್ದೀವಿ. ಅಕ್ಕ ರೈಸ್ ಮತ್ತು ಸಾಂಬಾರು ತಗೊಂಡು, ನಾನು ಮಾರ್ನಿಂಗ್ ಪೂರಿನೇ ತಗೊತೀನಿ ಅಂತ ಹೇಳ್ಬಿಟ್ಟು ಪೂರಿ ತಗೊಂಡು ಇವಾಗ ಊಟ ಮಾಡೋಣ ಅಂತ ಕೂತಿದ್ದೀವಿ. ಓಕೆ, ಇವಾಗಷ್ಟೇ ಊಟ ಎಲ್ಲ ಮುಗಿಸಿ ಇವಾಗ ಅಜ್ಜಿ ಹೊರಗೆ ಕೂತ್ಕೊಂಡಿದ್ರು. ಹಾಗಾಗಿ ನಾನು ದೀಪಕ ಪಾಪು ಎಲ್ಲ ಹೊರಗೆ ಕೂತ್ಕೊಂಡು ಮಾತಾಡೋಣ ಅಂತ ಹಂಗೆ ಕೂತಿದ್ರು. ಆವಾಗ ಮಾವಿನ ಹಣ್ಣು ತಿನ್ಕೊಂತ ಮಾತಾಡೋಣ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಹೆಂಗಿದೆ ಸುಸಮ್ಮ? ಸೂಪರ್. ಇವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇದು ಮಾವಿನ ಹಣ್ಣು ಅಂತ ಸ್ಮೆಲ್ ಬಂದ ತಕ್ಷಣ ಹೂ ಅಂತ ಓಡ್ಕೊಂಡ್ಬಿಡ್ತಾನೆ ಕಿಚನಿಗೆ, ಅಲ್ಲ ಮಗ್ನೆ? ಇವಾಗ ತಿನ್ನೋಣ ಮಾವಿನ ಹಣ್ಣು. ನೋಡಿ ಎಷ್ಟು ಚೆನ್ನಾಗಿದೆ, ಜ್ಯೂಸಿ.
ಓಕೆ, ಅಮ್ಮ ಇವಾಗಿಂದ ಕೆಲಸದಿಂದ ಬಂದವರೆ ಚರ್ಮುರಿ ಮಾಡಿ ಕೊಟ್ಟರು. ಈಗ ಚರ್ಮುರಿ ತಿನ್ಬೇಕು. ಕರೆಂಟ್ ಇಲ್ಲ ಇಲ್ಲಿ ಮನೆಯಲ್ಲಿ. ಲಕ್ಕಿಗೆ ಇಟ್ಟಿದ್ದೀವಿ. ಓಕೆ, ಇವಾಗ ನಿನ್ನೆ ಶ್ರೇಯಾಂಶ್ ಮಸಾಲೆ ಪುರಿ ಕೇಳಿದ್ನಲ್ಲ, ಅದಕ್ಕೆ ಅಕ್ಕ ಇವತ್ತು ಮಸಾಲೆ ಪುರಿ ತಂದಿದ್ದಾರೆ. ತೋರ್ಸಕ್ಕ ಇಲ್ಲಿ ಯಾವಾಗೆಲ್ಲ ತಗೊಬಂದ್ರು ನಾನೇ ಮಿಕ್ಸ್ ಮಾಡಬೇಕು. ದೀಪಕ್ಕೆ ಮಿಕ್ಸ್ ಮಾಡೋಕ್ಕೆ ಹೇಳಿದ್ರೆ ಅವಳು ಮಿಕ್ಸೇ ಮಾಡೋದಿಲ್ಲ. ಇದು ನಾನೇ ಮಿಕ್ಸ್ ಮಾಡೋಣ ಅಂತ ಇದ್ದೀನಿ. ಸನಿ, ಏನಿದೆ? ಯಾರಿಗೆ? ಎಲ್ಲರಿಗೂ ಮಿಕ್ಸ್ ಮಾಡಬೇಕಲ್ಲ. ಹಾಂ, ಏನು ಸ್ಪೆಷಲ್ ಮಾಡ್ತೀರಾ? ಏನಿದು ಸನಿ? ಏನಿದು? ಸೇವ್ 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 ರೊಟ್ಟಿ ಹಾಕಬೇಕು. ಇದರಲ್ಲಿ ಈರುಳ್ಳಿ ಕ್ಯಾರೆಟ್. ನೆಕ್ಸ್ಟ್ ಇದೇನಿದು? ಮಸಾಲೆ. ಏನು ಮಸಾಲೆ? ಗುಡ್ ಇದೆಯಾ? ಥ್ಯಾಂಕ್ ಯು. ಸೈಡ್ ಬರ್ತೀನಿ. ಚೂಡುಂಡಲನಲ್ಲ. ರೆಡಿ ಆಯ್ತಲ್ಲ? ರೆಡಿ. ಈಗ ಮಿಕ್ಸ್ ಮಾಡೋದು. ಏನು ಮಾಡಬೇಕು? ಮಿಕ್ಸ್ ಮಾಡೋದು. ಅದಲ್ಲ ಪಾನಿ, ಅದು ಕುಡಿಯೋಕೆ ಲಾಸ್ಟ್. ಓಕೆ, ಫೈನಲಿ ಮಸಾಲೆ ಪುರಿ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಇದೆ. ಇವಾಗಲೇ ತಿಂದು ಚೆಂದ, ಅದು ತಣ್ಣಗಾದ್ರೆ ಚೆನ್ನಾಗಾಗಲ್ಲ. ಹಾಗಾಗಿ ಇವಾಗ ಎಲ್ಲರಿಗೂ ಪ್ಲೇಟ್ ತಂದಿಟ್ಕೊಂಡಿದ್ದೆ ಸರ್ವ್ ಮಾಡೋಕ್ಕೆ. ಸನಿ ಮಮ್ಮಿ ನನಗೆ ಅಲ್ಲ. ನಿಮಗ? ನನಗೆಲ್ಲ. ನನಗೆ ಇದು. ಅದಾ? ರೆಡಿಯಾ ಉಂಡಲ್ಲ. ಸಣ್ಣ ಎಲ್ಲದಕ್ಕೂ ಸ್ಪೂನ್ ಇದಕ್ಕೆ ಇದಕ್ಕೊಂದಿದೆ. ಥ್ಯಾಂಕ್ ಯು. ಹೆಂಗಿದೆ? ಸೂಪರ್. ನನಗೆ ಇದು ಅದು ದಿವ್ಯಗೆ. ಇದು ಇದು ಮುತ್ತಸಿಗೆ. ಇದು ಅಮ್ಮನಿಗೆ. ಇದು ಇದು ದಿವ್ಯಗೆ. ಇವು ಎರಡು ಹಂಗ. ಮಮ್ಮಿಗೆ ಬೇಡವಾ? ಮಮ್ಮಿಗೆ. ಪಪ್ಪಗೆ? ಬೇಡ ಅಂತ. ಸರಿ ಸರಿ, ಕೈಯಲ್ಲಿ ರೆಡಿದೆ ಗೊತ್ತಾ ಅನ್ಬೈ. ಇವತ್ತು ಸಾಂಬಾರು ಮಾಡೋಕ್ಕೆ ದೀಪಕ ಕಡಲೆಕಾಳು ಸುಲಿತಾ ಇದ್ದಾಳೆ. ಅಜ್ಜಿನೂ ಸುಲಿತಾ ಇದ್ರು. ಅಜ್ಜಿಗೆ ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಎಲ್ಲರಿಗೆ ಬಾಯಲ್ಲಿ ಇರಬೇಕು. ಹಾಗಾಗಿ ಎಲ್ಲರಿಗೆ ಹಾಕೊತಾ ಇದ್ದಾರೆ.